ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಒಂದು ಬಿಲ್ಲಾಪುರದಲ್ಲಿ ಒಂದು ಆಂಬೂರ್ ಬಿರಿಯಾನಿ ಹೋಟೆಲ್ ಓಪನ್ ಆಗಿದೆ. ಇದು ಜಸ್ಟ್ ಓಪನ್ ಆಗಿ 1.5-2 ತಿಂಗಳಾಗಿದೆ. ಫಸ್ಟ್ ಸ್ಟಾರ್ಟಿಂಗಲ್ಲೇ ಬಂದಿದೆ. ಸ್ಟಾರ್ಟಿಂಗಲ್ಲಿ ಇವ್ರದ್ದು ಒಂದು ಬಿರಿಯಾನಿ ಟೇಸ್ಟ್ ಮಾಡಿದೆ. ಇವರು ಆಂಬೂರ್ ಬಿರಿಯಾನಿ ಮತ್ತು ಹೈದರಾಬಾದಿ ಬಿರಿಯಾನಿ ಮತ್ತು ಕಬಾಬ್ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಹೈದರಾಬಾದಿ ಬಿರಿಯಾನಿ ಮಾಡ್ತಾ ಇದ್ದಾರೆ. ಇದಂತೂ ತುಂಬ ಚೆನ್ನಾಗಿ ಮಾಡ್ತಾರೆ. ಈಗ ಬನ್ನಿ ನೋಡೋಣ ಒಂದು ಹೈದರಾಬಾದ್ ಬಿರಿಯಾನಿ ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಸ್ನೇಹಿತರೆ ನೋಡಿ, ಹೈದರಾಬಾದಿ ಬಿರಿಯಾನಿ ಮಾಡೋದಕ್ಕೆ ನೋಡಿ ಇದರಲ್ಲಿ ಎಣ್ಣೆ ಕಾದಿದೆ. ಎಣ್ಣೆ ಕಾದಿದ ಮೇಲೆ ಈಗ ಪಲಾವ್ ಸಾಮಾನು ಹಾಕ್ಕೊಂಡಿದ್ದಾರೆ. ನೋಡಿ, ಏಲಕ್ಕಿ ಮತ್ತು ಲವಂಗ, ಪಲಾವ್ ಎಲೆ ಹಾಕ್ಕೊಂಡಿದ್ದಾರೆ, ಚಕ್ಕೆ ಹಾಕ್ಕೊಂಡಿದ್ದಾರೆ, ಮತ್ತು ನಕ್ಷತ್ರದ ಹೂವು ಹಾಕ್ಕೊಂಡಿದ್ದಾರೆ, ಸ್ಟಾರ್ ಅನಾನಸ್ಸು, ಮತ್ತು ಈಗ ಈರುಳ್ಳಿ ಹಾಕ್ಕೊತಾ ಇದ್ದಾರೆ. ನೋಡಿ, ಅದರಲ್ಲೇ ಲವಂಗ ಹಾಕ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ನೋಡಿ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದಾರೆ. ಸ್ವಲ್ಪ ಹಸಿಮೆಣಸಿನ್ಕಾಯಿ ಮತ್ತು ಈಗ ಈರುಳ್ಳಿ ಹಾಕ್ಕೊಂಡಿದ್ದಾರೆ. ಈರುಳ್ಳಿ 1-1.5 kg ಅಷ್ಟು ಈರುಳ್ಳಿ ಹಾಕ್ಕೊಂಡಿದ್ದಾರೆ. 5 kgಗೆ 1 kg ಈರುಳ್ಳಿ. 5 kgಗೆ 1 kg ಈರುಳ್ಳಿ. ಓಕೆ. ನೋಡಿ, ಇದು ಈರುಳ್ಳಿ ಎಲ್ಲನೂ ಲೈಟಾಗಿ ಇದನ್ನು ಫ್ರೈ ಆಗಬೇಕು. ಬ್ರೌನಿಷ್ ಬಂದಮೇಲೆ ಬೇರೆ ಎಲ್ಲ ಹಾಕ್ಕೊತಾರೆ. ನೋಡಿ, ಇದರಲ್ಲೇ ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದಾರೆ. ಒಂದು 100 ಗ್ರಾಮಿಂದ 150 ಗ್ರಾಮ್ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದಾರೆ. ನೋಡಿ, ಇದರಲ್ಲಿ ಆಯಿಲು 1 ಲೀಟರ್ ಆಯಿಲ್ ಹಾಕ್ಕೊಂಡಿದ್ದಾರೆ. 5 kg ರೈಸ್ಗೆ 4 kg ಚಿಕನ್ ಹಾಕ್ಕೊತಾ ಇದ್ದಾರೆ. ಲೈಟ್ ಬ್ರೌನಿಷ್ ಕಲರ್ ಬಂದಿದೆ. ಈಗ ಬ್ರೌನಿಷ್ ಕಲರ್ ಬಂದಮೇಲೆ ಈಗ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದಾರೆ. ಎರಡೂವರೆ ಸೌಟು ಬೆಳ್ಳುಳ್ಳಿ ಪೇಸ್ಟು. ನೋಡಿ, ಹೈದರಾಬಾದ್ ಬಿರಿಯಾನಿ ಮಾಡೋಕ್ಕಂತಲೇ ಇದು ಕಡಾಯಿ ತರಿಸಿರೋಂಥದ್ದು ಇವರು. ಈ ಕಡಾಯಿ ಹೈದರಾಬಾದ್ ಬಿರಿಯಾನಿ ಕಡಾಯಿ ಇದು. ನೋಡಿ, ಈಗ ಶುಂಠಿ ಪೇಸ್ಟ್ ಹಾಕ್ಕೊತಾ ಇದ್ದಾರೆ. 2 ಸೌಟು ಶುಂಠಿ ಪೇಸ್ಟ್ ಹಾಕ್ಕೊಂಡಿದ್ದಾರೆ. ಬೆಳ್ಳುಳ್ಳಿ ಹಾಕಿದ್ಮೇಲೆ ಒಂದು 2 ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡಿದ ನಂತರ ಈಗ ಶುಂಠಿ ಪೇಸ್ಟ್ ಹಾಕ್ಕೊಂಡಿದ್ದಾರೆ. ನೋಡಿ, ಈ ಕಡಾಯಿ ಅನ್ನೋದು ತುಂಬಾ ಮಂದಕ್ಕಿರುತ್ತೆ. ಏನೇ ಒಂದು ಮಾಡಬೇಕಂದ್ರೆ ಈ ಥರದ್ರಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಪುದೀನ ಕೊತ್ತಂಬರಿ ಒಂದು 2 ಇಡಿ ಹಾಕ್ಕೊಂಡಿದ್ದಾರೆ. ನೋಡಿ, ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೊತಾ ಇದ್ದಾರೆ. ಎಷ್ಟು? 1 ಇಡಿ ಕಸ್ತೂರಿ ಮೇಥಿ. ನೋಡಿ, ಅದರಲ್ಲೇ ಈಗ ನೀರು ಹಾಕ್ಕೊಂಡಿದ್ದಾರೆ. ನೀರು ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದಾರೆ. ಈ ಥರ ನೀರು ಹಾಕಿ ಫ್ರೈ ಮಾಡೋದ್ರಿಂದ ಕೆಳಗಡೆ ತಳ ಅಂಟೋದಿಲ್ಲ. ಆ ಕಾರಣಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊತಾರೆ. ಇಲ್ಲಾಂತಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನೋದು ತುಂಬಾ ಸೀದೋಗುತ್ತೆ. ಆ ಕಾರಣಕ್ಕೆ ಈ ಥರ ಮಾಡ್ಕೊತಾರೆ. ನೋಡಿ, ಇದರಲ್ಲೇ ಈಗ ಅರ್ಧ ಲೀಟ್ರ್ ಮೊಸರು ಹಾಕ್ಕೊತಾ ಇದ್ದಾರೆ. ಹಾಫ್ ಲೀಟರಾ? ಹಾಫ್ ಲೀಟರ್ ಮೊಸರು. ನೋಡಿ, ಇನ್ನೊಂದು ಹಾಫ್ ಲೀಟ್ರು, 3/4 ಲೀಟ್ರು ಮೊಸರು ಹಾಕ್ಕೊಂಡಿದ್ದಾರೆ. ಸ್ನೇಹಿತರೆ ನೋಡಿ, ಈಗ ಮಸಾಲಾಗಳು ಹಾಕ್ಕೊತಾ ಇದ್ದಾರೆ. ಈ ಮಸಾಲಾಗಳು ಇವರು ವೆಯ್ಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದಾರೆ. ಎಲ್ಲನೂ 25 ಗ್ರಾಮ್ ಹಾಕ್ಕೊತಾ ಇದ್ದಾರೆ. ಮತ್ತು ಇದರಲ್ಲಿ ಎಲ್ಲನೂ ಶಕ್ತಿ ಬ್ರ್ಯಾಂಡೇ ಯೂಸ್ ಮಾಡ್ತಾ ಇರೋಂಥದ್ದು. ನೋಡಿ, ಇದರಲ್ಲಿ ಚಿಕನ್ ಮಸಾಲ 25 ಗ್ರಾಮ್ ಹಾಕ್ಕೊಂಡಿದ್ದಾರೆ. ಮಟನ್ ಮಸಾಲ 25 ಗ್ರಾಮ್ ತೊಗೊಂಡಿದ್ದಾರೆ. ಮತ್ತು ಗರಂ ಮಸಾಲ 25 ಗ್ರಾಮ್ ಹಾಕ್ಕೊಂಡಿದ್ದಾರೆ. ಮತ್ತು ಇದರಲ್ಲಿ ಧನಿಯಾ ಪುಡಿ 25 ಗ್ರಾಮ್ ತೊಗೊಂಡಿದ್ದಾರೆ. ಮತ್ತು ಇದು ಜೀರಾ ಪೌಡರು, ಇದು ಚಂದ್ ಬ್ರ್ಯಾಂಡು ಜೀರಾ ಪೌಡರ್ ತೊಗೊಂಡಿದ್ದಾರೆ. ಇದು 25 ಗ್ರಾಮು ತೊಗೊಂಡಿದ್ದಾರೆ. ರೆಡ್ ಚಿಲ್ಲಿ ಪೌಡರು, ಖಾರದ ಪುಡಿ, ಇದು 60 ಗ್ರಾಮು ಖಾರದ ಪುಡಿ ತೊಗೊಂಡಿದ್ದಾರೆ. ನೋಡಿ, ಈಗ ಕಲ್ಲುಪ್ಪು ಹಾಕ್ಕೊತಾ ಇದ್ದಾರೆ. ಕಲ್ಲುಪ್ಪು 5 kgಗೆ 125 ಗ್ರಾಮು ಕಲ್ಲುಪ್ಪು ತೊಗೊಂಡಿದ್ದಾರೆ. ನೋಡಿ, ಈಗ ಬಿರಿಯಾನಿ ಮಸಾಲ ಹಾಕ್ಕೊತಾ ಇದ್ದಾರೆ. ಬಿರಿಯಾನಿ ಮಸಾಲ 25 ಗ್ರಾಮ್. ಎಲ್ಲನೂ ಚಿಕನ್ ಮಸಾಲ, ಮಟನ್ ಮಸಾಲ, ಗರಂ ಮಸಾಲ, ಮತ್ತು ಧನಿಯಾ ಪುಡಿ, ಮತ್ತು ಇದು ಬಿರಿಯಾನಿ ಮಸಾಲ, ಮತ್ತು ಇದು ಜೀರಾ ಪೌಡರು, ಚಿಲ್ಲಿ ಪೌಡರು 60 ಗ್ರಾಮ್ ಹಾಕ್ಕೊಂಡಿದ್ದಾರೆ. ಇನ್ನೆಲ್ಲನೂ 25 ಗ್ರಾಮ್ ಹಾಕ್ಕೊಂಡಿದ್ದಾರೆ. ನೋಡಿ, ಇದನ್ನು ಒಂದು 5ರಿಂದ 10 ನಿಮಿಷ ಇದನ್ನು ಲೈಟಾಗಿ ಇದನ್ನು ಫ್ರೈ ಮಾಡ್ಕೊಂಡಿದ್ದಾರೆ. ನೋಡಿ, ಈ ಥರ ಒಂದು ಬ್ರೌನಿಷ್ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡಿಕೊಂಡು ಈಗ ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದಾರೆ. ಮತ್ತು ಒಂದು ಅರ್ಧ ಲೀಟ್ರ್ ನೀರು. ನೋಡಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕಿದ್ಮೇಲೆ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾರೆ. ನೀರು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡಿದ ನಂತರ ಈಗ ಮಸಾಲ ಎಲ್ಲ ತೋರಿಸಿದ್ನಲ್ಲ, ಆ ಮಸಾಲ ಎಲ್ಲನೂ ಈಗ ಹಾಕ್ಕೊಂಡಿದ್ದಾರೆ.
ಹಾಕಿರೋ ಮಸಾಲೆ ಎಲ್ಲನೂ ಶಕ್ತಿ ಬ್ರ್ಯಾಂಡು ಮಸಾಲ. ಆಲ್ಮೋಸ್ಟು ಪ್ರತಿಯೊಂದು ಈ ಥರ ಹೋಟೆಲ್ಸಲ್ಲಿ ಕ್ಯಾಟ್ರಿಂಗಲ್ಲಿ ಎಲ್ಲನೂ ಶಕ್ತಿ ಬ್ರ್ಯಾಂಡ್ ಜಾಸ್ತಿ ಯೂಸ್ ಮಾಡ್ತಾರೆ. ನೋಡಿ ಮಸಾಲ ಹಾಕಿ 1 ನಿಮಿಷ ಫ್ರೈ ಮಾಡ್ಕೊಂಡಿದ ನಂತರ ಅದು ಗಟ್ಟಿ ಬರುತ್ತಲ್ಲ, ಆ ಕಾರಣಕ್ಕೆ ಇವರು ಸ್ವಲ್ಪ ನೀರು ಸೇರಿಸ್ಕೊತಾ ಇರ್ತಾರೆ. ನೋಡಿ ಈಗ 1 ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದಾರೆ. ನೀರು ಹಾಕ್ದಿರ ಈ ಥರ ಫ್ರೈ ಮಾಡಿದ್ರೆ ಸೀದೋಗುತ್ತೆ. ನೋಡಿ ಆ ಕಾರಣಕ್ಕೆ ಈ ಥರ ನೀರು ಹಾಕ್ಕೊಂಡು ಫ್ರೈ ಮಾಡಬೇಕಾಗುತ್ತೆ. ನೋಡಿ ಇದು 4 kg ಚಿಕನ್ ತೊಗೊಂಡಿದ್ದಾರೆ. ಇದು ಸ್ಕಿನ್ ಔಟ್ ಚಿಕನ್ ಈಗ ಹಾಕ್ಕೊತಾ ಇದ್ದಾರೆ. ಇದನ್ನು 1-2 ಸಲ ತೊಳ್ಕೊಂಡು ಈಗ ಹಾಕ್ಕೊತಾ ಇದ್ದಾರೆ. ಓಕೆ, ನೋಡಿ ಇದರಲ್ಲಿ ಏಲಕ್ಕಿ 20 ಗ್ರಾಮ್ ಅಷ್ಟು ಏಲಕ್ಕಿ ಹಾಕ್ಕೊಂಡಿದ್ದಾರೆ. 20ರಿಂದ 25 ಗ್ರಾಮ್ ಏಲಕ್ಕಿ ಹಾಕ್ಕೊಂಡಿದ್ದಾರೆ. ನೋಡಿ ಈ ಥರ ಏಲಕ್ಕಿ ಹಾಕಿ ಬಿರಿಯಾನಿ ಮಾಡೋದ್ರಿಂದ ಒಳ್ಳೆ ಸ್ಮೆಲ್ಲು, ಫ್ಲೇವರ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಇದೇ ಒಂಥರ ಡಿಫ್ರೆಂಟಾಗಿ ಹೈದ್ರಾಬಾದಿ ಬಿರಿಯಾನಿ ಮಾಡೋವಂಥ ಸ್ಟೈಲ್ ಇದು. ನೋಡಿ ಇದು ಎವ್ರಿ 30 ಸೆಕೆಂಡ್ಸ್ಗೆ ಈ ಥರ ಮಿಕ್ಸ್ ಮಾಡ್ಕೊತಾ ಇರಬೇಕು, ಇಲ್ಲಾಂದರೆ ತಳ ಅಂಟುತ್ತೆ. ನೋಡಿ ಪೀಸ್ ಮಿಕ್ಸ್ ಮಾಡುವಾಗ ನಿಧಾನಾಗಿ ಈ ಥರ ಕುರ್ಪಿ ಸಹಾಯದಿಂದ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಬೇರೆ ಥರ ಸೌಟ್ ತೊಗೊಂಡು ಮಿಕ್ಸ್ ಮಾಡೋದ್ರಿಂದ ಪೀಸ್ ಅನ್ನೋದು ಒಡೆದೋಗುತ್ತೆ. ಆ ಕಾರಣಕ್ಕೆ ಇವರು ಈ ಥರ ಕುರ್ಪಿ ಯೂಸ್ ಮಾಡ್ತಾರೆ. ನೋಡಿ ಈ ಥರ ಕುರ್ಪಿ ಇರುತ್ತೆ, ತುಂಬ ವೈಟ್ಲೆಸ್ಸು ಸ್ಟೀಲ್ ಕುರ್ಪಿ, ಚೆನ್ನಾಗಿರುತ್ತೆ. ನೋಡಿ ಈಗಲೇ ದಮ್ ತೆಗೆದಿದ್ದಾರೆ. ಇದು ಆಂಬೂರ್ ಬಿರಿಯಾನಿ. ನೋಡಿ ಆಂಬೂರ್ ಬಿರಿಯಾನಿ ರೆಡಿಯಾಗಿದೆ. ನೋಡಿ ಒಂದು ದಿನಕ್ಕೆ ಇವ್ರಿಗೆ ಇಷ್ಟೊಂದು ಬಿರಿಯಾನಿ ಸೇಲ್ ಆಗುತ್ತೆ. ಇದು ಬಿಲಾಪುರದಲ್ಲಿರೋದು. कितना केजी राइस डाला भैया इसमें? 25 केजी. ನೋಡಿ 25 केजी ರೈಸು. हाँ ನೋಡಿ 20 केजी चिकन, 25 केजी राइस. कौन सा राइस में डालता है सर? बुलेट GTS. हाँ. ನೋಡಿ ಇದು ಕೆಳಗಡೆ ಪೀಸ್ ಅನ್ನೋದು ಈ ಥರ ಇರುತ್ತೆ. ನೆಕ್ಸ್ಟ್ ಬರೋಂಥ ವಿಡಿಯೋದಲ್ಲಿ ಈ ಥರ ಇವರು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ಅಂಬೂರು ಬಿರಿಯಾನಿ ತೋರಿಸ್ಕೊಡ್ತೀನಿ. ಇದೇ ಒಂಥರ ಡಿಫ್ರೆಂಟಾಗಿ ಅಂಬೂರು ಬಿರಿಯಾನಿ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿರುತ್ತೆ. एक बिरयानी के लिए 2 पीस डालता है? हाँ. ನೋಡಿ ಒಂದು ಕಾಲು ಮತ್ತು ಒಂದು ದೊಡ್ಡ ಪೀಸು. ನೋಡಿ ಅದ್ರ ಮೇಲ್ಗಡೆ ರೈಸು ಮಸಾಲ. ನೋಡಿ ಚಿಕ್ಕ ಪೀಸ್ ಆದರೆ 3 ಹಾಕ್ತಾರೆ, ದೊಡ್ಡ ಪೀಸ್ ಆದರೆ 2 ಹಾಕ್ತಾರೆ. ಒಂದು ಬಿರಿಯಾನಿ 100 ರೂಪಾಯಿ ಇರುತ್ತೆ. भाई उसका अंडा से ಸಪ್ರೇಟಾಗಿ ಇವರು ಅನ್ನ ಬೇಯಿಸ್ಕೊತಾರೆ. ಅನ್ನ ಬೇಯಿಸ್ಕೊಳೋದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು, ಮತ್ತು ಇದರಲ್ಲೇ ಚಿಲ್ಲಿ ಹಾಕ್ಕೊಂಡಿದ್ದಾರೆ. ಒಂದು 25 ಚಿಲ್ಲಿ ಹಾಕ್ಕೊಂಡಿದ್ದಾರೆ. ಮತ್ತು ಅದರಲ್ಲೇ ಕಲ್ಲುಪ್ಪು ಹಾಕ್ಕೊತಾ ಇದ್ದಾರೆ. ನೋಡಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ಕೊಬೋದು. ಮತ್ತು ಈಗ ರೈಸ್ ಹಾಕ್ಕೊತಾ ಇದ್ದಾರೆ. ಕೌನ್ ಸಾ ರೈಸ್? ಬಾಸ್ಮತಿ ಇಂಡಿಯಾ ಗೇಟಾ? ಹಾಂ, ಓಕೆ. ನೋಡಿ ಇದು ರೈಸು 5 kg ಬಾಸ್ಮತಿ ರೈಸೇ ಹಾಕ್ಕೊಂಡಿರೋದು, ಬೇರೆ ರೈಸ್ ಯಾವುದೂ ಇಲ್ಲ. ಓನ್ಲಿ ಬಾಸ್ಮತಿ ರೈಸು 5 kg. ನೋಡಿ ಬಾಸ್ಮತಿ ಹಾಕೋ ಮುಂಚೆ ಇವರು ಅರ್ಧ ಗಂಟೆ ಇದನ್ನು ಬಾಸ್ಮತಿ ರೈಸು ನೆನೆಸ್ಕೊಂಡಿದ್ದಾರೆ. ನೆನೆಸ್ಕೊಂಡಿದ ನಂತರ ಇದರಲ್ಲಿ ಹಾಕ್ಕೊಂಡಿರೋವಂಥದ್ದು. ಈ ಥರ ನೆನೆಸಿ ಹಾಕೋದ್ರಿಂದ ನಿಮಗೆ ರೈಸ್ ಅನ್ನೋದು ಜಸ್ಟ್ ಒಂದು 5ರಿಂದ 10 ನಿಮಿಷದಲ್ಲ ಅದು ಬೆಂದೋಗುತ್ತೆ. ಈ ಥರ ಬೆಂದಿರೋ ರೈಸು ಮತ್ತು ಇದರಿಂದ ಮತ್ತು ಅದರಲ್ಲಿ ಶಿಫ್ಟ್ ಮಾಡ್ಕೊತಾರೆ.
ನೋಡಿ ಇದು ಚಿಕನ್ನು 100% ಚೆನ್ನಾಗಿ ಬೇಯಿಸ್ಕೊಂಡಿದ್ದಾರೆ. ಬೇಯಿಸ್ಕೊಂಡಿದ ನಂತರ ಈಗ ಲೋ ಫ್ಲೇಮ್ ಮಾಡ್ಕೊಂಡಿದ್ದಾರೆ. ಇದನ್ನು ಒಂದು 15 to 20 ಮಿನಿಟ್ಸ್ ಇದನ್ನು ಕುಕ್ ಮಾಡ್ಕೊಂಡಿದ್ದಾರೆ. ಕುಕ್ ಮಾಡ್ಕೊಂಡಿದ ನಂತರ ಈಗ ಫುಲ್ಲು ಲೋ ಫ್ಲೇಮ್ ಮಾಡ್ಕೊಂಡಿದ್ದಾರೆ. ನೋಡಿ ಇವರು ಕಬಾಬು ಮಾಡ್ತಾರೆ. ಕಬಾಬ್ ವಿಡಿಯೋ ನೆಕ್ಸ್ಟ್ ಬರುತ್ತೆ. ಈ ವಿಡಿಯೋ ಆದಮೇಲೆ ನೆಕ್ಸ್ಟು ಬಿರಿಯಾನಿ, ಅಂಬೂರ್ ಬಿರಿಯಾನಿ ಮತ್ತು ಇದು ಕಬಾಬ್ ವಿಡಿಯೋ ಬರುತ್ತೆ. ನೀವು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಥರ ಒಂದು ವೀಡಿಯೋಸ್ ನೋಡಬೇಕು ಅಂತಂದರೆ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಬರೋಂಥ ವೀಡಿಯೋಸಲ್ಲಿ ಈ ಥರ ವೀಡಿಯೋಸ್ ಎಲ್ಲ ಬರ್ತಾ ಇರುತ್ತೆ. ನೋಡಿ ಈಗ ತವಾ ಇಟ್ಕೊಂಡಿದ್ದಾರೆ. ಇದು ಫುಲ್ ಕುಕ್ ಆಗಿದೆ. ಕುಕ್ ಆಗಿದ ನಂತರ ಈಗ ತವಾ ಇಟ್ಕೊಂಡು ಈಗ ದಮ್ ಹಾಕ್ಕೊತಾರೆ. ಹೋಗ್ಯಾ? ನೋಡಿ ಇದು 80 to 85% ಈ ಥರ ಬೇಯಿಸ್ಕೊತಾರೆ. ಬೇಯಿಸ್ಕೊಂಡ ನಂತರ ಈಗ ಫಿಲ್ಟರ್ ಮಾಡ್ಕೊತಾ ಇದ್ದಾರೆ. ನೋಡಿ ರೈಸ್ ಫುಲ್ ಫಿಲ್ಟರ್ ಮಾಡ್ಕೊಂಡಿದ್ದಾರೆ. ಫುಲ್ ಫಿಲ್ಟರ್ ಮಾಡಿಕೊಂಡು ನೋಡಿ ಇದರಲ್ಲಿ ಹಾಕ್ಕೊತಾ ಇದ್ದಾರೆ. ನೋಡಿ ಇದರಲ್ಲಿ ಒಂದು 80% ಬೇಯಿಸ್ಕೊಂಡಿದ್ರಲ್ಲ, ಇನ್ನೊಂದು 20% ಈಗ ದಮ್ ಹಾಕ್ಕೊತಾರೆ. ದಮ್ ಹಾಕಿದ್ರೆ ರೈಸ್ 20% ಬೆಂದೋಗುತ್ತೆ. ಈ ಬಿಸಿಗೆ ಇದು ಬೆಂದೋಗುತ್ತೆ. ಈ ಥರ ಒಂದು ತವಾ ಇಟ್ಕೊಂಡಿದ್ದಾರಲ್ಲ, ತವಾ ಮೇಲ್ಗಡೆ ಬಿಸಿ ನೋಡಿ, ಇದ್ರ ಮೇಲ್ಗಡೆ ಬಿಸಿ ನೀರು ಹಾಕ್ಕೊತಾ ಇದ್ದಾರೆ. ನೋಡಿ ಅದೇ ಗಂಜಿ ಇದು ಬಗ್ಸಿದ್ರಲ್ಲ, ರೈಸು ಬಗ್ಸಿದ್ರಲ್ಲ ಅದೇ ಗಂಜಿ ಇದರಲ್ಲಿ ಹಾಕ್ಕೊತಾ ಇದ್ದಾರೆ. ಇಲ್ಲಿ ಆಲ್ಮೋಸ್ಟು ಅದೇನೇ ಒಂದು 3 ಇಂದ 4 ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದಾರೆ. ನೋಡಿ ಈ ಬಿರಿಯಾನಿಗೆ ಸಪ್ರೇಟಾಗಿ ಈ ಥರ ಆನಿಯನ್ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಆನಿಯನ್ನು, ಸ್ಟಾರ್ ಅನಾನಸ್ಸು, ಲವಂಗ, ಚಕ್ಕೆ ಮತ್ತು ಈ ಥರ ಒಂದು ಪಲಾವ್ ಸಾಮಾನೆಲ್ಲ ಹಾಕ್ಕೊಂಡು ಈ ಥರ ಫ್ರೈ ಮಾಡಿ ಇಟ್ಕೊಂಡಿದ್ದಾರೆ. ಇದನ್ನು ಈಗ ಮೇಲ್ಗಡೆ ಹಾಕ್ಕೊತಾರೆ. ನೋಡಿ ಅದ್ರ ಮೇಲ್ಗಡೆ ಸ್ವಲ್ಪ ಕಲರ್ ಹಾಕ್ತಾ ಇದ್ದಾರೆ. ನೋಡಿ ಅದ್ರ ಮೇಲ್ಗಡೆ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು. ನೋಡಿ ಆನಿಯನ್ ಫ್ರೈ ಮಾಡುವಾಗ ಇದು ಯಾಲಕ್ಕಿ ಕೂಡ ಹಾಕ್ಕೊಂಡಿದ್ದಾರೆ. ಯಾಲಕ್ಕಿ ಒಂದು 10 ರಿಂದ 15 ಯಾಲಕ್ಕಿ ಹಾಕ್ಕೊಂಡಿದ್ದಾರೆ. ನೋಡಿ ಅದ್ರ ಮೇಲ್ಗಡೆ ಈಗ ಕಸ್ತೂರಿ ಮೇಥಿ, ಸ್ವಲ್ಪ 1 ಹಿಡಿ ಕಸ್ತೂರಿ ಮೇಥಿ ಹಾಕ್ಕೊತಾ ಇದ್ದಾರೆ. ನೋಡಿ ಲಾಸ್ಟಲ್ಲಿ ಲೆಮನ್ ಹಾಕ್ಕೊತಾ ಇದ್ದಾರೆ. ಅದ್ರ ಮೇಲ್ಗಡೆ ಲೆಮನ್ನು, ಈ ಲೆಮನ್ನು ಚಿಪ್ಸ್ ಟೈಪಲ್ಲಿ ಈ ಥರ ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದಾರೆ. ಅದನ್ನು ಇದ್ರ ಮೇಲ್ಗಡೆ ಹಾಕ್ಕೊತಾ ಇದ್ದಾರೆ. ನೋಡಿ 3 ಇಂದ 4 ಲೆಮನ್ನು ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದಾರೆ. ನೋಡಿ ಲೆಮನ್ ಹಾಕ್ಕೊಂಡು ಈಗ ಪ್ಲೇಟ್ ಮುಚ್ಚಿಬಿಟ್ಟು ಇದ್ರ ಮೇಲ್ಗಡೆ ವೈಟ್ ಇಟ್ಟಿದ್ದಾರೆ. ಇದು ಹೈ ಫ್ಲೇಮ್ ಮೇ कितना मिनट है 15 ಮಿನಿಟ್. ನೋಡಿ ಇದು ಹೈ ಫ್ಲೇಮ್ ಇಟ್ಕೊಂಡಿದ್ದಾರೆ. ಹೈ ಫ್ಲೇಮಲ್ಲಿ ಒಂದು 15 ನಿಮಿಷ ಈ ಥರ ಒಂದು ಕುಕ್ ಮಾಡ್ಕೊತಾರೆ. 15 ನಿಮಿಷ ಆದಮೇಲೆ ದಮ್ ತೆಗಿತಾರೆ.
ಸ್ನೇಹಿತರೆ ನೋಡಿ, ಇದು ಒಂದು 20 ನಿಮಿಷ ಆಗಿದೆ. 20 ನಿಮಿಷ ಆದಮೇಲೆ ಈಗ ದಮ್ ತೆಗಿತಾ ಇದ್ದಾರೆ. ಹಾಂ, ಟೀಕ್. ನೋಡಿ, ಹೈದರಾಬಾದ್ ದಮ್ ಬಿರಿಯಾನಿ ರೆಡಿಯಾಗಿದೆ. ನೋಡಿ, ಈ ಥರ ಇವರು ಹೈದರಾಬಾದ್ ದಮ್ ಬಿರಿಯಾನಿ ಮಾಡೋ ಅಂಥದ್ದು. ನೋಡಿ, ಹೈದರಾಬಾದ್ ಬಿರಿಯಾನಿ ಒಂದು ಪ್ಲೇಟ್ ಬಂದು 140 ರೂಪಾಯಿ. ನೀವು ಆಂಬೂರ್ ಬಿರಿಯಾನಿ ತೊಗೊಂಡ್ರೆ 100 ರೂಪಾಯಿ ಆಗುತ್ತೆ. ನೋಡಿ, ಒಂದು ಪ್ಲೇಟ್ಗೆ ಎಷ್ಟು ಬರುತ್ತೆ. ಈಗ ಬನ್ನಿ ನೋಡೋಣ ಒಂದು ಟೇಸ್ಟ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ ನೋಡಿದ್ರಲ್ಲ, ಒಂದು ಹೈದರಾಬಾದಿ ಬಿರಿಯಾನಿ ಇದು ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಇದೊಂಥರ ಡಿಫ್ರೆಂಟಾಗೆ ಮಾಡಿದ್ದಾರೆ. ರೈಸು ಮತ್ತು ಚಿಕನ್ ಅದು ತುಂಬ ಸಾಫ್ಟಾಗಿದೆ. ನೋಡಿ, ದಮ್ ಹಾಕಿ ಅದ್ರ ಮೇಲ್ಗಡೆ ಒಂದು ಲೆಮನ್ ಹಾಕಿದ್ರಲ್ಲ, ಲೆಮನ್ ಫ್ಲೇವರು ಮತ್ತು ಇದರಲ್ಲಿ ಹಾಕಿರೋ ಮಸಾಲ ಅಷ್ಟೇ. ವಾವ್, ತುಂಬ ಸಕ್ಕತ್ತಾಗಿದೆ. ನೋಡಿ, ಚಿಕನ್ ಅನ್ನೋದು ಕೆಳಗಡೆ ಒಂದು ಬ್ರೌನಿಶ್ ಆಗಿ ಫ್ರೈ ಆಗಿದೆ ಕೆಳಗಡೆ ತವಾದಲ್ಲಿ. ಅದ್ರ ಸ್ಮೆಲ್ಲು ಮತ್ತು ಚಿಕನ್ದು ಒಂದು ಟೇಸ್ಟು ಸಕ್ಕತ್ತಾಗಿದೆ. ಆಂಬೂರು ಹೋಟ್ಲಲ್ಲಿ ಸುಮಾರು ಜನ ಬರೀ ಆಂಬೂರು ಬಿರಿಯಾನಿ ಮಾತ್ರ ಮಾಡ್ತಾರೆ. ಆದರೆ ಈ ಹೋಟ್ಲಲ್ಲಿ ಆಂಬೂರು ಬಿರಿಯಾನಿನೂ ಸಿಗುತ್ತೆ ಮತ್ತು ಈ ಥರ ಹೈದರಾಬಾದಿ ಬಿರಿಯಾನಿನೂ ಸಿಗುತ್ತೆ. ಒಂದು ಸತಿ ನೀವು ಈ ಕಡೆ ಬಂದಾಗ ಟೇಸ್ಟ್ ಮಾಡಿ. ಇದು ಬಿಲಾಪುರ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇರೋವಂಥದ್ದು. ಇದ್ರ ಲೊಕೇಶನ್ ನಿಮ್ಗೆ ಕಳಿಸ್ತೀನಿ. ಸಕ್ಕತ್ತಾಗಿದೆ. ಬಿರಿಯಾನಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಕ್ಲಾಸಲ್ಲಿ ಹೇಳಿದ್ದಾರೆ ಪಾಸ್ ಮಾಡಿ. ಸೂಪರಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನೀವು ಈ ಥರ ಬಿರಿಯಾನಿ ತಿನ್ನಬೇಕು ಅಂದರೆ ಈ ಕಡೆ ಬಂದಾಗ ಒಂದ್ಸರಿ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.